ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬೆಳಗ್ಗೆನೆ ಇವತ್ತು ಟೆರೆಸ್ ಮೇಲೆ ಬಂದಿದ ತಕ್ಷಣ ಒಂದು ಅಚ್ಚರಿ ಕಾದಿತ್ತು. ಅದೇನೆಂದರೆ ಮಾವಿನ ಗಿಡದಲ್ಲಿ ಬಿಟ್ಟಿದ್ದಂಥ ಒಂದು ಮಾವಿನಕಾಯಿ ಗಾಳಿ ಜಾಸ್ತಿ ಇದ್ದಿದ್ರಿಂದನೋ ಅಥವಾ ಭಾರ ತಡೆಯೋಕ್ಕಾಗ್ದೇನೋ ಕೆಳಗಡೆ ಬಿದ್ದೋಗಿತ್ತು. ಇಷ್ಟು ಬೇಗ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೂ ಸ್ವಲ್ಪ ದೊಡ್ಡದಾಗಲಿ, ಕಲರ್ ಚೇಂಜ್ ಆಗಿ ಹಣ್ಣಾಗೋ ರೀತಿ ಆದರೆ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದರಷ್ಟಕ್ಕೆ ಅದೇ ಬಿದ್ದೋಗಿದೆ. ಹಾಗಾಗಿ ಇವತ್ತು ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಳ್ಳೆ ಸೈಜಲ್ಲೇ ಇತ್ತು ಮಾವಿನಕಾಯಿ. ಹಾಗೆ ನಮ್ಮ ಮಾವಿನ ಗಿಡದಲ್ಲಿ ಬಿಟ್ಟಂತಹ ಮೊದಲನೇ ಫಲ ಇದು. ತುಂಬಾ ಖುಷಿಯಾಯಿತು. ಆವತ್ತಿನ ದಿವಸನೇ ಅದನ್ನು ಕಟ್ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಹಾಗೆ ಮಾವಿನಕಾಯಿನ ಹಾಗೆ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದಿದ್ವಿ ಮನೆಯಲ್ಲಿ. ತುಂಬಾ ಚೆನ್ನಾಗಿತ್ತು. ಇನ್ನು ಹೇಗಿದ್ದರೂ ಟೆರೆಸ್ ಮೇಲೆ ಬಂದಿದ್ನಲ್ವ, ಹಾಗಾಗಿ ಸ್ವಲ್ಪ ಮಲ್ಲಿಗೆ ಹೂಗಳೆಲ್ಲ ಬಿಟ್ಟಿತ್ತು. ಅದನ್ನೆಲ್ಲದನ್ನು ಕೂಡ ಬಿಡಿಸ್ಕೊತಾ ಇದ್ದೀನಿ. ಮಲ್ಲಿಗೆ ಹೂವಿನ ಸುಗಂಧದ ಜೊತೆಗೆ ಸಂಪಿಗೆ ಹೂವಿನ ಸುಗಂಧ ಕೂಡ ಹೊಡಿತಾ ಇತ್ತು. ಹಾಗಾಗಿ ಒಂದೇ ಒಂದು ಸಂಪಿಗೆ ಹೂ ಬಿಟ್ಟಿತ್ತು, ಅದನ್ನು ಕೂಡ ಇವತ್ತು ಬಿಡಿಸ್ಕೊಂಡಿದ್ದೀನಿ. ಇವತ್ತು ಹಾರ್ವೆಸ್ಟ್ ಮಾಡೋ ಯೋಚನೆ ಏನೂ ಇರಲಿಲ್ಲ. ಸುಮ್ಮನೆ ಟೆರೆಸ್ ಮೇಲೆ ಗಿಡಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಕಸ ಇತ್ತು, ಅದನ್ನು ಹಾಕೋಗೋಣ ಅಂತ ಬಂದಿದ್ದೆ. ಆದರೆ ಕಸ ಹಾಕೋಕ್ಕೆ ಅಂತ ತಂದಿದ್ದಂತಹ ಮೊರದಲ್ಲೇ ಸ್ವಲ್ಪ ಹಾರ್ವೆಸ್ಟ್ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಸಪೋಟ ಗಿಡದಲ್ಲಿ ಉಳಿದಂಥ ಒಂದೇ ಒಂದು ಸಪೋಟ, ಅದು ಪುಟಾಣಿ ಸಪೋಟ, ಅದು ಕೂಡ ಹಾರ್ವೆಸ್ಟ್ ಮಾಡಿಕೊಂಡೆ. ನಾಳೆ ನಾಡ್ದ್ರಲ್ಲಿ ಅದು ಹಣ್ಣಾಗತ್ತೆ. ಈ ಸಲ ಸಪೋಟ ಗಿಡದಲ್ಲಿ ಕಾಯಿಗಳು ತುಂಬಾ ಚಿಕ್ಕ ಸೈಜ್ ಇತ್ತು. ಯಾಕಂದರೆ ಸಪೋಟ ಗಿಡ ಅಷ್ಟೊಂದು ಹೆಲ್ದಿ ಆಗಿರಲಿಲ್ಲ, ಸ್ವಲ್ಪ ರೋಗ ಎಲ್ಲ ಬಂದಿತ್ತು. ನೆಕ್ಸ್ಟ್ ಸಲ ಚೆನ್ನಾಗಿ ಹಣ್ಣು ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಚೆನ್ನಾಗಿ ಚಿಗುರಿತಾ ಇದೆ ಇವಾಗ ಗಿಡ. ಈ ಹಣ್ಣು ತರಕಾರಿ ಜೊತೆ ಸುಮಾರಷ್ಟು ಹೂಗಳು ಕೂಡ ಪ್ರತಿದಿನ ಸಿಗುತ್ತೆ. ಅದರಲ್ಲೂ ದಾಸವಾಳ ಹೂಗಳು. ದಾಸವಾಳ ಹೂಗಳಲ್ಲಿ ದೇಸಿ ವೆರೈಟಿ ಅಂದರೆ ನಾಟಿ ವೆರೈಟಿ ದಾಸವಾಳ ಗಿಡಗಳನ್ನ ಹಾಕ್ಕೊಂಡ್ರೆ ಸಾಕಷ್ಟು ಹೂಗಳು ಪ್ರತಿದಿನ ನಿಮಗೆ ಪೂಜೆಗೆ ಸಿಗುತ್ತೆ. ಹೈಬ್ರಿಡ್ ದಾಸವಾಳಗಳು ತುಂಬ ರೇರು, ಅಂದರೆ ಬಿಟ್ಟರೂ ಕೂಡ 1-2 ಬಿಡುತ್ತೆ. ಆದರೆ ನಾಟಿ ದಾಸವಾಳ ಹಾಕ್ಕೊಂಡ್ರೆ ದಿನಕ್ಕೆ ಒಂದು 5-6 ಹೂಗಳು ಒಂದೇ ಗಿಡದಲ್ಲಿ ಸಿಗುತ್ತೆ ನಿಮಗೆ. ಇನ್ನು ನೀವು ಟೈಮ್ಗೆ ಕರೆಕ್ಟಾಗಿ ಪ್ರೂನ್ ಮಾಡಿ ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಟರೆ ಇನ್ನೂ ಜಾಸ್ತಿ ಹೂಗಳನ್ನ ಒಂದೊಂದೇ ಗಿಡದಲ್ಲಿ ಪಡಿಬೋದು. ಇನ್ನು ಎಲ್ಲ ಹೂಗಳನ್ನ ತೊಗೊಂಡು ಬಂದು ಈ ಮೊರದಲ್ಲಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಗಿಡ ಈಗಷ್ಟೇ ಚೇತರಿಸ್ಕೊಳ್ತಾ ಇದೆ, ಚೆನ್ನಾಗಿ ಚಿಗುರಿತಾ ಇದೆ. ಒಂದು ಕಾಯಿ ಬಿಟ್ಟಿತ್ತು, ಹಾರ್ವೆಸ್ಟ್ ಮಾಡಿಕೊಂಡೆ. ಇದು ನಮ್ಮ ಮಾವಿನ ಗಿಡ ನಾವು ಹಾಕಿರೋದು ಡ್ರಮ್ಮಲ್ಲಿ. ಬಿಸಿಲಿಗೆ ನೋಡಿ ಪೂರ್ತಿಯಾಗಿ ಡ್ರಮ್ ಎಲ್ಲ ಒಡ್ಕೊಂಡು ಬಿಟ್ಟಿದೆ. ಇದನ್ನು ಬೇರೆದಕ್ಕೆ ಶಿಫ್ಟ್ ಮಾಡಬೇಕು. ಎಷ್ಟೊಂದು ಮಾವಿನಕಾಯಿಗಳು ಬಿಟ್ಟಿದೆ. ಈಗಾಗಲೇ ಒಂದನ್ನು ಹಾರ್ವೆಸ್ಟ್ ಮಾಡಿದ್ದೀವಿ ನಾವು. ಇಲ್ಲಿತ್ತದು ಒಂದೇ, ಇದರಲ್ಲಿ 2 ಇದೆ. ಹಾಗೆ ಇದು ಕೂಡ ಒಳ್ಳೆ ಸೈಜ್ ಬಂದಿದೆ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಮತ್ತು ಚಿಕ್ಕದಾಗಿರುವಂತಹ ಮಾವಿನಕಾಯಿಗಳಿದೆ 3. ಹಾಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಸುಮಾರು ಇದು ಎಷ್ಟು kg ಇರ್ಬೋದು ಅಂತಂದರೆ 1/4ರಿಂದ 1 kg ಇರ್ಬೋದು. ಆ ಸೈಜಲ್ಲಿದೆ ಇದು ಮಾವಿನಕಾಯಿ. ತುಂಬಾ ದೊಡ್ಡದಾಗಿದೆ. ಹಾಗೆ ಇನ್ನೂ ಕಲರು ಕೂಡ ಚೇಂಜ್ ಆಗಿಲ್ಲ, ಇನ್ನೂ ದಪ್ಪ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಗಿಡದಲ್ಲಿ ಬಿಟ್ಟಿರೋವಂಥ ತುಂಬಾ ದೊಡ್ಡ ಕಾಯಿ ಇದು ಅಂತ ಹೇಳ್ಬೋದು. ಫುಲ್ ಹಣ್ಣಾಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಏನು ಗೊಬ್ಬರ ಹಾಕ್ತೀನಿ ಅಂತಂದರೆ ಮನೆಯಲ್ಲಿ ಯೂಸ್ ಮಾಡೋವಂಥ ಕಿಚನ್ ವೇಸ್ಟ್ ಎಲ್ಲ ಏನಿರುತ್ತೆ, ಅಂದರೆ ತರಕಾರಿ, ಇದು ಹಣ್ಣಿನ ಸಿಪ್ಪೆ, ಸೊಪ್ಪು ಬಿಡಿಸಿದಾಗ ಸಿಕ್ಕಿರುತ್ತಲ್ಲ ಕಸ, ಅದನ್ನೆಲ್ಲ ತೊಗೊಂಡು ಬಂದು ನಾನು ಇಲ್ಲಿ ಹಾಕ್ತೀನಿ. ಹಾಗೆ ಡ್ರೈ ವೇಸ್ಟನ್ನು ಕೂಡ, ಅಂದರೆ ಡ್ರೈ ಅಂದರೆ ಎಲೆಗಳು, ಹೊಂಗೆ ಮರದ ಹೂವು, ತರಗು, ಅದನ್ನೆಲ್ಲ ತೊಗೊಂಡ್ಬಂದು ಹಾಕ್ತೀನಿ. ಅದೇ ಗೊಬ್ಬರ ಇದಕ್ಕೆ, ಬೇರೆ ಏನು ಎಕ್ಸ್ಟ್ರಾ ಗೊಬ್ಬರ ಹಾಕಿಲ್ಲ ನಾನು. ಇನ್ನು ಪಕ್ಕದಲ್ಲೇ ಸಂಪಿಗೆ ಗಿಡ ಇದೆ. ಸಂಪಿಗೆ ಗಿಡದಲ್ಲೂ ಕೂಡ ಹೂ ಬಿಡೋದಕ್ಕೆ ಶುರುವಾಗಿದೆ ಇವಾಗ. ಇವತ್ತು 2 ಹೂ ಬಿಟ್ಟಿದೆ. ತುಂಬಾ ಘಮ ಇರುತ್ತೆ. ಕೆಂಡ ಸಂಪಿಗೆ ಅಂತ ಹೇಳ್ಬೋದು ಇದನ್ನು. ಇದು ಬದನೆ ಗಿಡ. ಇದು ಯಾಕೋ ರೋಗ ಬಂದಂಗೆ ಆಗಿಬಿಟ್ಟಿತ್ತು. ಇವಾಗ ಚೆನ್ನಾಗಾಗಿದೆ. ಇದರಲ್ಲಿ ಕಾಯಿ ಕೂಡ ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಇಲ್ಲೊಂದಿದೆ ತುಂಬಾ ದೊಡ್ಡ ಸೈಜಲ್ಲಿ. ಹಾಗೆ ಇಲ್ಲೊಂದು ಕೂಡ ಇದೆ. ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ನಾವೇನಾದರೂ ಬಿಟ್ಬಿಟ್ರೆ ಜಾಸ್ತಿ ದಿವಸ ಇದು ಬಲ್ತೋಗುತ್ತೆ. ಹಾಗಾಗಿ ಸಾರಿ. ಒಳ್ಳೆ ಸೈಜಲ್ಲಿರುವಂತಹ ಬದನೆಕಾಯಿ. ಹಾಗೆ ಇನ್ನೂ ಚಿಕ್ಕದ ಪೀಚು ಎಲ್ಲ ಇದೆ. ಹೂಗಳು ಕೂಡ ಬಿಡ್ತಾ ಇದೆ. ತುಂಬಾ ಬದನೆಕಾಯಿ ಈ ಸಲ ಸಿಗತ್ತೆ.
ಇಲ್ಲಿ ಕರ್ಬೇವಿನ ಗಿಡದಲ್ಲಿ ಹೂಗಳು ಬಿಟ್ಟಿತ್ತಲ್ಲ ಈ ರೀತಿ, ಇದನ್ನೆಲ್ಲ ತೆಗೆದಿದ್ದೆ. ಸುಮಾರಷ್ಟು ಹಾಗೆ ಬಿಟ್ಬಿಟ್ಟಿತ್ತು. ಅದೆಲ್ಲ ಇವಾಗ ಕಾಯಿ ಆಗ್ತಾ ಇದೆ. ಇದೆಲ್ಲ ದೊಡ್ಡ ದೊಡ್ಡ ಕಾಯಾಗಿ ಕಪ್ಪು ಕಲರ್ಗೆ ಟರ್ನ್ ಆಗುತ್ತೆ. ತೋರಿಸ್ತೀನಿ. ಒಂದು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ. ಈ ರೀತಿ ಮೊದಲು ಹೂ ಆಗುತ್ತೆ, ಆನಂತರ ಈ ರೀತಿ ಪೀಚ್ ಆಗುತ್ತೆ, ಆನಂತರ ದಪ್ಪ ದಪ್ಪ ಕಾಯಿ ಆಗುತ್ತೆ. ನೋಡಿ, ನಾನೆಲ್ಲ ಎಲ್ಲೆಲ್ಲಿ ಹೂ ತೆಗೆದಿದ್ನೋ ಅಲ್ಲೆಲ್ಲ ಹೊಸ ಚಿಗುರುಗಳು ಬಂದಿದೆ. ಇದೆಲ್ಲ ಹೊಸ ಬ್ರ್ಯಾಂಚಸ್ಸು. ಈ ಟೈಮಲ್ಲಿ ಕರಿಬೇವನ್ನು ಅಡುಗೆಗೆ ಬಳಸೋದು ತುಂಬಾ ರುಚಿಯಾಗಿರುತ್ತೆ. ಎಳೆದಾಗಿರೋದ್ರಿಂದ ನಾವು ತೆಗೆದಿಡೋ ಅಂಥದ್ದಿಲ್ಲ, ಹಾಗೆ ತಿನ್ಬೋದು. ಇದು ಸ್ಟಾರ್ ಫ್ರೂಟ್ ಗಿಡ. ಈ ಸಲ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಮೇ ಬಿ ಈ ಸಲ ಕಾಯಿ ಕೂಡ ನಾವು ನೋಡ್ಬೋದು, ಹಣ್ಣಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವತ್ತು ಸುಮಾರಷ್ಟು ದಾಸವಾಳ ಹೂಗಳು ಅರಳಿದೆ. ಅದರಲ್ಲೂ ವೈಟ್ ಕಲರ್ದು ಜಾಸ್ತಿನೇ ಅರಳಿದೆ. ಸುಮಾರು 7 ಹೂಗಳು ಅರಳಿದೆ. ಹಾಗೆ ಇಲ್ಲಿ ಡಬಲ್ ಪೆಟಲ್ ದಾಸವಾಳ ಹೂ ಕೂಡ ಅರಳಿದೆ. ಇದರಲ್ಲಿ ಲಾಸ್ಟ್ ಟೈಮ್ ನಾವು ಡೇರೆ ಗಿಡ ಹಾಕಿದ್ವಿ, ಅಂದರೆ ಡಾಲಿಯಾ ಅಂತಾರಲ್ಲ ಆ ಗಿಡ. ಅದರಲ್ಲಿ ಗೆಡ್ಡೆ ಹಾಗೆ ಬಿಟ್ಟಿದ್ವಿ, ನಾವು ಹಾರ್ವೆಸ್ಟ್ ಮಾಡಿರಲಿಲ್ಲ. ಅದು ಇವಾಗ ಮಳೆಗಾಲ ಅಲ್ವಾ, ಇವಾಗ ಚಿಗುರು ಬಂದಿದೆ. ಅಂದರೆ ಬೇಸಿಗೆಗಾಲ, ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರಿ ಹೂ ಬಿಡುತ್ತೆ. ಊರಿಂದ ನಮ್ಮ ಅತ್ತೆ ಕಳ್ಸಿದ್ರು ಇದನ್ನು. ಇದು ಸೂಜಿ ಮಲ್ಲಿಗೆ ಗಿಡ. ಇದರಲ್ಲೂ ಕೂಡ ಹೂ ಬಿಡೋದಕ್ಕೆ ಶುರುವಾಗಿದೆ, ಡಬಲ್ ಪೆಟಲ್ದು. ಅಂಜೂರ ಗಿಡದಲ್ಲಿ ಕಾಯಿದೆ, ಇನ್ನೂ ಹಣ್ಣಾಗಿಲ್ಲ. ಸೊ ಇದಾಗಿತ್ತು ನಮ್ಮ ಗಾರ್ಡನಿಂಗ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.